ಲೋಕ. ಆದ್ರೆ ಆ ಬಣ್ಣದ ಲೋಕಕ್ಕೆ ಬಂಗಾರದ ಮನುಷ್ಯನಂತೆ ಬಂದು ಕನ್ನಡಿಗರ ಪಾಲಿಗೆ ಧ್ರುವತಾರೆಯಾಗಿ ಮಿಂಚಿದ್ದವರು ನಮ್ಮ ಅಣ್ಣವರು. ಇಂದು ಏಪ್ರಿಲ್ 12. ಈ ದಿನಾಂಕ ಕೇಳಿದ ತಕ್ಷಣ ಪ್ರತಿಯೊಬ್ಬರ ಕನ್ನಡಿಗರ ಹೃದಯದಲ್ಲಿ ಒಂದು ಸಣ್ಣ ನಡುಕ ಶುರುವಾಗುತ್ತೆ. ಕಣ್ಣೀರಿಡುವ ನನ್ನೀ ಕಥೆಯು ಏಕೋ ಯಾಕಂದ್ರೆ 20 ವರ್ಷಗಳ ಹಿಂದೆ ಇದೇ ದಿನ ನಮ್ಮ ನಾಡಿನ ಸಾಂಸ್ಕೃತಿಕ ರಾಯಭಾರಿ ಡಾಕ್ಟರ್ ರಾಜ್ಕುಮಾರ್ ಅವರು ನಮ್ಮನ್ನು ಅಗಲಿದ್ದರು. ದೇಹ ಮಾತ್ರ ಹೋಯ್ತು, ಆದ್ರೆ ಆ ರಾಜನ ಸಾಮ್ರಾಜ್ಯ ಇಂದಿಗೂ ಪ್ರತಿ ಕನ್ನಡಿಗರ ಹೃದಯದಲ್ಲಿದೆ. ಬೇಡರ ಕಣ್ಣಪ್ಪ ಚಿತ್ರದ ಮೂಲಕ ಆರಂಭವಾದ ಅವರ ಜರ್ನಿ ಶಬ್ದವೇದಿವರೆಗೂ ನಿರಂತರವಾಗಿ ಸಾಗಿತ್ತು. ಸುಮಾರು 200ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ. ಬರೀ ನಟ ಅಂತ ಕರೆದ್ರೆ ಅದು ಅವರಿಗೆ ಮಾಡುವ ಅವಮಾನ. ಅವರು ನಟನೆಯ ವಿಶ್ವವಿದ್ಯಾಲಯ, ಭಕ್ತ ಕನಕದಾಸರಾಗಿ ಭಕ್ತಿ ಕಲಿಸಿದ್ರು, ಕೃಷ್ಣದೇವರಾಯನಾಗಿ ವೈಭವ ತೋರಿಸಿದ್ರು, ಇತ್ತ ಬಾಂಡ್ ರವಿಯಂತೆ ಸಾಹಸ ಮೆರೆದಿದ್ರು. ಅವರದು ಎಂತಹ ವ್ಯಕ್ತಿತ್ವ ಅಂದ್ರೆ ತೆರೆಯ ಮೇಲೆ ದೇವಮಾನವ, ತೆರೆ ಹಿಂದೆ ಸಾಮಾನ್ಯರಿಗಿಂತ ಸಾಮಾನ್ಯ ಮನುಷ್ಯ. ಇವತ್ತು 16 ಕ್ಯಾಮ್ರಾಗಳ ನಡುವೆ ನಟಿಸೋದು ಸುಲಭ, ಆದ್ರೆ ಅಂದಿನ ಕಾಲಕ್ಕೆ ಕಪ್ಪು ಬಿಳುಪಿನ ಪರದೆಯಲ್ಲಿ ಭಾವನೆಗಳ ರಂಗೋಲಿ ಬಿಡಿಸಿದವರು ನಮ್ಮ ಮುತ್ತುರಾಜ್. ಅಣ್ಣವ್ರಿಗೆ ಪ್ರಶಸ್ತಿಗಳು ಹುಡುಕಿಕೊಂಡು ಬಂದವು, ಅವರು ಪ್ರಶಸ್ತಿ ಹಿಂದೆ ಹೋಗಲಿಲ್ಲ. ಪದ್ಮಭೂಷಣ, ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಬಂದಾಗಲೂ ಅವರು ಹೇಳಿದ್ದು ಒಂದೇ ಮಾತು, ನಾನು ಕೇವಲ ಒಬ್ಬ ನಟ, ನನ್ನ ಅಭಿಮಾನಿಗಳೇ ದೇವರು. ಇವತ್ತಿನ ಕಾಲದಲ್ಲಿ ಫ್ಯಾನ್ಸ್ ವಾರ್ ನೋಡ್ತೀವಿ, ಆದ್ರೆ ಇಡೀ ಕರ್ನಾಟಕವನ್ನೇ ಒಂದು ಸೂರಿನಡೆ ತಂದವರು ಡಾಕ್ಟರ್ ರಾಜ್. ಗೋಕಾಕ್ ಚಳುವಳಿ ಇರಲಿ ಅಥವಾ ನಾಡು ನುಡಿ ಸಂಕಷ್ಟವಿರಲಿ, ಅವರು ಮುಂಚೂಣಿಯಲ್ಲಿ ನಿಂತು ಕನ್ನಡಿಗರನ್ನು ಮುನ್ನಡೆಸಿದರು. 2006ರ ಏಪ್ರಿಲ್ 12 ಆ ಕಪ್ಪು ಬುಧವಾರ ಸದಾಶಿವನಗರದ ಆ ಮನೆ ಮುಂದೆ ಲಕ್ಷಾಂತರ ಕಣ್ಣಿನಲ್ಲಿ ನೀರು ತುಂಬಿತ್ತು. ಸೂರ್ಯ ಮುಳುಗಿದ್ದ, ಕನ್ನಡಿಗರ ಮನೆ ದೀಪ ಹಾರಿತು. ಆದರೆ ಅಣ್ಣವರು ಸತ್ತಿಲ್ಲ, ಯಾಕಂದ್ರೆ ಬಂಗಾರದ ಮನುಷ್ಯನಿಗೆ ಸಾವಿಲ್ಲ. ಅವರು ಬಿಟ್ಟು ಹೋದ ಆ ಶಿಸ್ತು, ಆ ಯೋಗ, ಆ ಸರಳತೆ ಇಂದಿಗೂ ನಮಗೆ ದಾರಿದೀಪ. ಇವತ್ತು ಅವರು ನಮ್ಮ ಜೊತೆಗೆ ಇಲ್ಲದಿರಬಹುದು, ಆದರೆ ಕನ್ನಡಿಗರು ಮಾತನಾಡುವ ಪ್ರತಿ ಕನ್ನಡದ ಪದದಲ್ಲೂ ಅಣ್ಣವರು ಇದ್ದಾರೆ. ಅಣ್ಣವರ ನೆನಪಿನಲ್ಲಿ, ಅವರ ಆದರ್ಶದ ಹಾದಿಯಲ್ಲಿ ನಡೆಯೋಣ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತಾಶ್ವ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.